ಪುರದ ಜಾತ್ರೆ ಇದು ಚಟ್ಟಿ ಅಂತ ನಡೀತಿದೆ. ಪ್ರತಿ ವರ್ಷವೂ ಜನರು ಭಕ್ತಾದಿಗಳು ಹೆಚ್ಚಾಗಿ ಬರ್ತಾ ಇದ್ದಾರೆ. ಇಲ್ಲಿ ಈ ಚಟ್ಟಿ ನೋಡಿದ್ರೆ ಜಾತ್ರೆಗೂ ಇಷ್ಟು ಜನ ಬರಲ್ಲ ಅಂತ ಗೊತ್ತಾಗ್ತದೆ. ಈ ಚಟ್ಟಿದ ವಿಶೇಷತೆ ಏನಂದ್ರೆ ರೊಟ್ಟಿ ಪುಂಡಿ ಪಲ್ಯ, ಜನರು ಎಲ್ಲಾ ಪರಿವಾರದೊಡನೆ ಬಂದು ಇಲ್ಲಿ ಊಟ ಸೇವನೆ ಮಾಡಿ ಈ ಸಿದ್ದರಾಮೇಶ್ವರ ಅವರ ಕೃಪೆಗೆ ಪಾತ್ರರಾಗ್ತಾರೆ. ಮತ್ತು ನಾವು ಸರಡಿಗಿ ಗ್ರಾಮದವರು ಪ್ರತಿ ವರ್ಷವೂ ಈ ಚಟ್ಟಿಗಂತ ಬರ್ತಾ ಇದ್ದೀವಿ. ಇದು ನೋಡಿದ್ರೆ, ಇದು ವೈಭವ ನೋಡಿದ್ರೆ ನಮ್ಗೆ ಬಹಳ ಆನಂದ ಆಗತ್ರಿ. ಮತ್ತೆ ಇದರದ ವಿಶೇಷ ಏನಂದ್ರ ಜನರು ತಮ್ಮ ವೈಯಕ್ತಿಕವಾಗಿ ಬರ್ತಾರೆ. ಇಲ್ಲಿ ಭಕ್ತರು ಬಸಮಯ್ಯ ಕೃಪೆಯಿಂದ ಪ್ರತಿಯೊಬ್ರು ಈ ಚಟ್ಟಿದ ವಿಶೇಷತೆ ನೋಡ್ತಾ ಜನರ ಒಂದು ವೈಭವ ನೋಡ್ಬೇಕು, ಅಜ್ಜಾರದ ವೈಭವ ನೋಡ್ಬೇಕು. ಹೀಗೆ ಜನಸಾಮಾನ್ಯರು ಎಲ್ಲರೂ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಬಸವಾಂಬೆ ಮತ್ತು ವಿಶ್ವರಾಜರ ಕೃಪೆ ಆಶೀರ್ವಾದದಿಂದ ಇಲ್ಲಿ ಸಿದ್ದರಾಮ ಶಿವಾಚಾರ್ಯರು ಹಿಂದಿನ ಕಾಲದಲ್ಲಿ ಅವರಿಗೆ ವಿಶ್ವರಾಜರ ಆಶೀರ್ವಾದ ಮಾಡಿದ ಪುಣ್ಯ ಇದು. ಇಲ್ಲಿ ವಿಶ್ವರಾಜರು ಅಲ್ಲಿ ತುಮಕೂರದಲ್ಲಿ ನಿಂದಾರ, ಬಸವಮ್ಮ ತಾಯಿಗೆ ಇಲ್ಲಿ ಶಕಾಪುರದಲ್ಲಿ ನೆಲೆಸ್ಯಾರ. ಇದು ನಡೀತಕ್ಕಂತ ಜಾತ್ರೆ ನಡಿಬೇಕಂತ ಅವರು ಹಿಂದೆ ಫೋನ್ ಮಾಡಿ ಇಟ್ಟೋಗ್ಯಾರ. ಅದು ಇವತ್ತಿನ ದಿನದಲ್ಲಿ ಈ ರೊಟ್ಟಿ ಯಾರು ಉಣ್ತಾರ ಅವ್ರಿಗೆ ಪಾಪ ಪರಿಹಾರ, ಮುಂದೆ ಜನ್ಮ ಉದ್ಧಾರ, ಮನಿತನದಲ್ಲಿ ಕರ್ಮ ರೋಗಗಳು ಹೋಗ್ತಾವ ಅಂತ ಇಷ್ಟೆಲ್ಲ ಜನಸಂಖ್ಯೆ ಬರ್ತದೆ. ಇದು ಒಂದು ಪವಾಡ ಈಶ್ವರಾದಿ ಸಿದ್ದರಾಮ ಶಿವಾಚಾರ್ಯ ಕೈ ಮೇಲೆ. ಇದು ಹಿಂದಿನ ಶಿವಾಚಾರ್ಯರ ಪುಣ್ಯ ಇವರೇ ಹುಟ್ಟಿ ಇಲ್ಲಿ ಒಂದು ಕೃಪೆ ನಡೆಸ್ಯಾರ. ಅಲ್ಲಿ ಗಂಗಾಧರಪ್ಪ ಹುಟ್ಟಿ ನಮ್ದು ಇದೇ ಊರ್ರಿ, ಶಕಾಪುರ್ ರೀ. ನಾವು ವರ್ಷ ಬರ್ತಾ ಇರ್ತೀವ್ರಿ. ಏನಂದ್ರೆ ಒಂದು ಈಗ ನಮ್ದು ಜಿಲ್ಲೆ ಒಳಗೆ ಈ ತರ ಎಲ್ಲಿಯೂ ಇಲ್ಲ ರೀ. ಅಂದ್ರೆ ಜೋಡತೆರೆ ಎಳೆದ್ನು ಇಲ್ಲೇ ರೀ ನಮ್ ಭಾಗದಾಗ. ಅಂದ್ರೆ ಮತ್ತೆ ಇದು ರೊಟ್ಟಿ ಜಾತ್ರೆ ಅಂತೂ ಫುಲ್ ಫೇಮಸ್ ಆಗೈತ್ರಿ ಈಗಂತೂ. ಇನ್ ಮುಂದೂ ಕೂಡ ಹಾಗೆ ಹಾಕ್ತಿದ್ರಿ. ಚಟ್ಟಿ ರೀ, ನಮ್ ಸಿದ್ದರಾಮೇಶ್ವರ ಅಪ್ಪಾಜಿ ಅವ್ರದ್ದು ಚಟ್ಟಿ ಮಾಡ್ತಾರ್ರಿ. ಅದು ಮೊದ್ಲೆಲ್ಲ ಅಷ್ಟೇ ಮೀಡಿಯಂ ಆಗಿ ಮಾಡ್ತಿರಿ. ಈಗೆಲ್ಲ ರೊಟ್ಟಿ ಎಲ್ಲ ನಮ್ಮ ಊರ್ದು ಬೇರೆ ಊರ್ದು ಎಲ್ಲ ಹೆಣ್ಮಕ್ಳು ಬಂದ್ ಕೇಸಿನ್ಕೆ ರಾತ್ರಿ 3 ಗಂಟೆ ತನಕ ರೊಟ್ಟಿ ಮಾಡ್ತಾರ್ರಿ ಇಲ್ಲಿ.